ಟಿ ನರಸೀಪುರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಸಿ. ಮಹದೇವಪ್ಪರವರ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ವತಿಯಿಂದ ಆಚರಿಸಲಾಯಿತು. ಮಹದೇವಪ್ಪರವರ ಹೆಸರಿನಲ್ಲಿ ಶ್ರೀ ಗುಂಜನ ನರಸಿಂಹಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಯಿತು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಹಣ್ಣು ಹಂಪಲುಗಳನ್ನು ವಿತರಿಸಿ ಸಮಾಜಮುಖಿ ಕಾರ್ಯ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಲಾಯಿತು. ಸಚಿವ ಎಚ್.ಸಿ. ಮಹದೇವಪ್ಪರವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕೆಂದು ಕಾಂಗ್ರೆಸ್ ಕಾರ್ಯಕರ್ತರು ಶುಭ ಹಾರೈಸಿದರು. ಎಲ್ಲ ಊರುಗಳು ಮಿನಿಸ್ಟರ್ ಆಗಿ ಉಸ್ತುವಾರಿ ಮಂತ್ರಿಗಳಾಗಿ ಪ್ರತಿಯೊಂದು ಜನಾಂಗನೂ ಉತ್ತಮವಾಗಿ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಸುನಿಲ್ ಬೋಸ್ ಅವರು MP ಆಗಿರೋದ್ರಿಂದ ಹೆಚ್ಚಿನ ಗ್ರಾಂಟ್ ನಮ್ಮ ಒಂದು ಟಿ ನರಸೀಪುರ ಮೀಸಲು ಕ್ಷೇತ್ರ ಹೆಚ್ಚು ಅನುದಾನ ಕೊಡ್ತಾ ಇದ್ದಾರೆ. ಮಹದೇವಪ್ಪ ಸಾಹೇಬರು ನಮ್ಮ ಕ್ಷೇತ್ರಕ್ಕೆ 2008ರಲ್ಲಿ ಬರಲಿಲ್ಲ ಅಂದಿದ್ರೆ ನಮ್ಮ ಕ್ಷೇತ್ರ ಯಾವುದೇ MLA ಅವರು ಕೆಲ ಅಭಿವೃದ್ಧಿ ಮಾಡೋಕ್ಕಾಯ್ತಿರಲ್ಲ. CM ಮಿನಿಸ್ಟರ್ ಆಗಿ CM ಜೊತೆ ಚೆನ್ನಾಗಿರೋದ್ರಿಂದ ಹೆಚ್ಚು ಅನುದಾನಗಳು ತಂದು ಪ್ರತಿಯೊಂದು ಮಾಡರ್ನೈಸೇಷನ್ ಹಿಡಿದು CC ರೋಡ್ಗಳಿಂದ ಹಿಡಿದು ಬಿಲ್ಡಿಂಗ್ಗಳು, ಈ ದೇವಸ್ಥಾನವೇ ಸಾಕು ಮಹದೇವಪ್ಪ ಸಾಹೇಬ್ರಿಗೆ ಅಭಿವೃದ್ಧಿ ನೋಡಬೇಕು ಅಂತ ಹೇಳಿದಾಗ ಈ ಒಂದು ಮಾಡುವ ಇಷ್ಟೆಲ್ಲ ಕೆಲಸ ಮಾಡಿರೋ ಮಹದೇವಪ್ಪ ಸಾಹೇಬರು 106 ವರ್ಷ ಇರಬೇಕು. ಜೊತೆಗೆ ನಮ್ಮ ಮುಂದಿನ 28ನೇ ಇಸ್ವಿಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದೇ ನಮ್ಮ ಅಭಿಮಾನಿಗಳ ಆಸೆ. ನಮ್ಮ ಕಾರ್ಯಕರ್ತಗಳ ಒಂದು ಆಸೆಯಿಂದ ಎಲ್ಲ ಗ್ರಾಮದಲ್ಲಿ ಎಲ್ಲ ಊರಲ್ಲೂ ಸಹ ಎಲ್ಲ ನಮ್ಮ ತಾಲೂಕು ಈ ತಾಲೂಕಲ್ಲಿ ವ್ಯವಸಾಯದಿಂದ ಹಿಡಿದು ನೀರಾವರಿ ಎಲ್ಲ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ತಂಡ ಪ್ರಭಾವಿ ಮುಖಂಡರು, ಅಭಿವೃದ್ಧಿ ಅಧಿಕಾರರು ಇವತ್ತು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮಹದೇವಪ್ಪ ಸಾಹೇಬರು ಈ ಸಂದರ್ಭದಲ್ಲಿ ಆ ಭಗವಂತ ಆಯುಸ್ಸು ಆರೋಗ್ಯ ಅಂತಸ್ತು ಕೊಡಲಿ ಮತ್ತು ಹೆಚ್ಚಿನ ಅಧಿಕಾರ ಲಭಿಸಲಿ. ನಿರಂತರವಾಗಿ ಈ ಆಸ್ಪತ್ರೆಗಳಿಗೆ ಮಹದೇವಪ್ಪ ಸಾಹೇಬರು ಸೇವೆ ಮಾಡಿದ್ದಾರೆ. ಇವತ್ತು ಈ ಆಸ್ಪತ್ರೆ ನಾವು ನಿಜಕ್ಕೂ ನೆನೆಸಬೇಕು ಅಂದರೆ ಮಹದೇವಪ್ಪ ಸಾಹೇಬರ ಕಾಲದಲ್ಲಿ ಆಯಿತು. ಈ ಒಂದು ಸಂದರ್ಭದಲ್ಲಿ ನಾವು ಅವ್ರನ್ನ ನೆನೆಸ್ಕೊತಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಅಧಿಕಾರ ಕೊಡಲಿ, ಇನ್ನೂ ಅಂತಸ್ತು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ಕಲಬುರಗಿಯ ಶ್ರೀರಾಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಶ್ರೀರಾಮನವಮಿಯನ್ನು 9 ದಿನಗಳ ಕಾಲ ನಾವು ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ 9 ದಿನಗಳ ಕಡೆ ದಿನವಾದ ಇಂದು ನಮ್ಮ ವಾಬೇಗೌಡ ಕುಟುಂಬದಿಂದ ಈ ದಿನ ನಾವು ಪೂಜಾ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಹಾಗೂ ಬಂದ ಭಕ್ತಾದಿಗಳಿಗೆಲ್ಲ ಸಾಧನೆಗಳನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯವರು ಕೂಡ ಪ್ರತಿದಿನ ಒಂದೊಂದು ದಿವಸ ಪೂಜಾ ಕಾರ್ಯಕ್ರಮ ಏರ್ಪಡಿಸ್ತಾ ಇದ್ದೇವೆ. ಎಲ್ಲ ಇಡೀ ನಮ್ಮ ಕುಲ ಬಾಂಧವರು ಕೂಡ ಎಲ್ಲ ಒಟ್ಟಾಗಿ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದೇವೆ. ಎಲ್ಲರೂ ಕೂಡ ಶ್ರೀರಾಮನ ಆಶೀರ್ವಾದ ಇರಲಿ ಅಂತ ನಾವು ಎಲ್ಲ ಪರವಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತೇವೆ.